ಸ್ನೇಹಿತರೆ, ಅಂಕಗಣಿತದ ಪ್ರಗತಿ ಎಂದರೆ ಅರ್ಥಮೆಟಿಕ್ ಪ್ರೋಗ್ರೆಷನ್. ಒಂದು ಉದಾಹರಣೆ ತಗೋಣ. 10, 13, 16, 19, 22, 25. ಅಂಕಗಣಿತ ಪ್ರಗತಿಯ ಮೊತ್ತ ಕಂಡುಹಿಡಿಯುವ ಸೂತ್ರ ಏನಂತಂದರೆ n/2 ಇಂಟು a+l. ಇಲ್ಲಿ n ಅಂತಂದರೆ ಈ ಸರಣಿಯಲ್ಲಿರುವ ಒಟ್ಟು ಸಂಖ್ಯೆಗಳು, ಮತ್ತು a ಅಂತಂದರೆ ಮೊದಲನೇ ಸಂಖ್ಯೆ, ಮತ್ತು l ಅಂತಂದರೆ ಕೊನೆಯ ಸಂಖ್ಯೆ. ಎಂದಾದರೂ ಯೋಚನೆ ಮಾಡಿದ್ದೀರಾ ಈ ಸೂತ್ರ ಹೇಗೆ ಎಲ್ಲ ಥರದ ಅಂಕಗಣಿತದ ಪ್ರಗತಿಯ ಮೊತ್ತ ಕಂಡುಹಿಡಿಯುವಲ್ಲಿ ಯಶಸ್ವಿಯಾಗುತ್ತದೆ ಅಂತ? ಅಥವಾ ಈ ಸೂತ್ರ ಯಾವ ಥರ ಉದ್ಭವಿಸಿರ್ಬೋದು ಅಂತ ಎಂದಾದರೂ ಯೋಚನೆ ಮಾಡಿದ್ದೀರಾ? ಬನ್ನಿ ನೋಡೋಣ ಹೇಗೆ ಉದ್ಭವಿಸಿರ್ಬೋದು ಅಂತ. ಮತ್ತು ಈ ಸೂತ್ರ ಏಕೆ ಅಂಕಗಣಿತದ ಪ್ರಗತಿ ಮೊತ್ತ ಕಂಡುಹಿಡಿಯಲು ಬಹಳ ಪ್ರಭಾವಶಾಲಿ ಅಂತ. ಇದು ಅಂಕಗಣಿತದ ಸರಣಿ ಅಲೆ ತಗೊಂಡಿರೋ ಥರ. ಈಗ ಇದ್ರ ಮೊತ್ತ ಕಂಡುಹಿಡಿಯೋಕ್ಕೆ ಸೂತ್ರ n/2 ಇಂಟು a+l. n ಅಂದರೆ ಈ ಸರಣಿಯಲ್ಲಿರೋ ಒಟ್ಟು ಸಂಖ್ಯೆಗಳು 6, ಮತ್ತು ಡಿವೈಡೆಡ್ ಇದನ್ನು 2ರಿಂದ ಭಾಗಿಸುವುದು. ಮೊದಲನೇ ಸಂಖ್ಯೆ ಬಂದುಬಿಟ್ಟು 10, ಮತ್ತು ಕೊನೆಯ ಸಂಖ್ಯೆ 25. ಮೊದಲ ಮತ್ತು ಕೊನೆಯ ಸಂಖ್ಯೆಗಳ ಮೊತ್ತ ಏನಪ್ಪ ಆಗುತ್ತೆ ಅಂದರೆ 35 ಆಗುತ್ತೆ. ಮತ್ತು ಈಗ ಮೊದಲಿನಿಂದ ಎರಡನೇ ಸಂಖ್ಯೆ ತಗೊಳ್ಳೋಣ 13, ಮತ್ತು ಕೊನೆಯಿಂದ ಎರಡನೇ ಸಂಖ್ಯೆ ತಗೊಳ್ಳೋಣ 22. 13 + 22 ಎಷ್ಟಾಗುತ್ತೆ? ಅದು 35 ಆಗುತ್ತೆ. ಅಂದರೆ ಮೊದಲ ಮತ್ತು ಕೊನೆಯ ಸಂಖ್ಯೆ ಕೂಡಿದರೆ ಎಷ್ಟು ಬರುತ್ತೋ ಅದು ಅಷ್ಟೇ ಬರುತ್ತೆ. ಈಗ ಮತ್ತು ಮೊದಲಿನಿಂದ ಮೂರನೇ ಸಂಖ್ಯೆ ತಗೊಳ್ಳೋಣ, ಕೊನೆಯಿಂದ ಮೂರನೇ ಸಂಖ್ಯೆ ತಗೊಳ್ಳೋಣ. ಅದ್ರ ಮೊತ್ತ ಎಷ್ಟಾಗುತ್ತೆ? 16 + 19 35. ಇದು ಸಮೇತ ಮೊದಲ ಮತ್ತು ಕೊನೆಯ ಸಂಖ್ಯೆಗಳು ಕೂಡಿ ಎಷ್ಟು ಬರುತ್ತೋ ಅಷ್ಟೇ ಆಗುತ್ತೆ. ಇದರಿಂದ ಏನು ತಿಳ್ಕೊಬೋದಪ್ಪ ಅಂತಂದರೆ, ಶುರುವಿಂದ ಎಷ್ಟನೇ ಸಂಖ್ಯೆ ತೆಗೆದುಕೊಳ್ತೀವೋ ಕೊನೆಯಿಂದ ಅಷ್ಟನೇ ಸಂಖ್ಯೆ ತೆಗೆದುಕೊಂಡು ಕೂಡಿದರೆ ಅದರ ಮೊತ್ತವು ಮೊದಲ ಮತ್ತು ಕೊನೆಯ ಸಂಖ್ಯೆಯ ಮೊತ್ತಕ್ಕೆ ಸಮ ಆಗಿರುತ್ತದೆ. ಅಂದರೆ ಮೊದಲನೇ ಸಂಖ್ಯೆ ಅಂದರೆ a + l, ಕೊನೆಯ ಸಂಖ್ಯೆ l. ಇದ್ರ ಇದನ್ನು ಮೊತ್ತ ಅಂತಂದೇಳಿ ಕರ್ಕೊಳ್ಳೋಣ. ಅಂದರೆ 10 ಮತ್ತು 25 ಇವೆರಡು ಕೂಡಿದ್ರಿಂದ ಒಂದು ಮೊತ್ತ ನಮಗೆ ಸಿಗುತ್ತೆ. ಮತ್ತು 13 ಮತ್ತು 22 ಕೂಡಿದ್ರಿಂದ ನಮಗೆ ಇನ್ನೊಂದು ಮೊತ್ತ ಸಿಗುತ್ತೆ. 16 ಮತ್ತು 19 ಇವೆರಡು ಕೂಡಿದ್ರಿಂದ ಮತ್ತೊಂದು ಮೊತ್ತ ಸಿಗುತ್ತೆ. ಅಂದರೆ ಎರಡು ಸಂಖ್ಯೆಗಳು ಸೇರಿ ಒಂದು ಮೊತ್ತ ಆಗುತ್ತೆ. ಅಂದರೆ ಒಟ್ಟು ಸಂಖ್ಯೆಗಳನ್ನು 2ರಿಂದ ಭಾಗಿಸಿ, ಅದನ್ನು 2ರಿಂದ ಭಾಗಿಸಿ ಮೊತ್ತಕ್ಕೆ ಗುಣಿಸಿದರೆ ನಮಗೆ ಇದರ ಮೊತ್ತ ಸಿಗುತ್ತೆ. ಅಂದರೆ n/2 ಇಂಟು a+l, ಮೊದಲನೇ ಸಂಖ್ಯೆ ಮತ್ತು ಪ್ಲಸ್ ಕೊನೆಯ ಸಂಖ್ಯೆ. ಆದ್ದರಿಂದ ಈ ಸೂತ್ರ ಬಹಳ ಪ್ರಭಾವಶಾಲಿ. ಈ ಸೂತ್ರ ಹೇಗೆ ಬಂದೈತೋ ನನಗೆ ಗೊತ್ತಿಲ್ಲ, ಆದರೆ ಈ ವಿಧಾನ ಬಳಸಿ ಸಮೇತ ಈ ಸೂತ್ರನ ಕಂಡುಹಿಡಿಯಬಹುದಾಗಿತ್ತು. ಧನ್ಯವಾದಗಳು. ಶುಭ ದಿನ.